Zee5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆರ್ಯ, ಏನಿದು ಈಗ ರೆಡಿ ಆಗ್ತಿದೆಯಾ? ಹೆಂಗೆ, ಚೆನ್ನಾಗಿ ರೆಡಿ ಆಗಿದ್ದೀನಿ ಅಲ್ವಾ? ಚೆನ್ನಾಗೇನೋ ಹೌದು, ಆದರೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಹೇಳ್ತೀನಿ. ನನ್ನ ನೋಡಿದ್ರೆ ನಿನ್ನ ಹಳೆ ಗೆಳೆಯ ನೆನಪಾಗ್ತಿಲ್ವಾ? ಈ ಕಲರ್ ನಮ್ಗೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಥ್ಯಾಂಕ್ಸ್ ಫಾರ್ ದ ನ್ಯೂ ಡ್ರೆಸ್ ಜೆಂಡೆ. ಆರ್ಯ, ನೀನು ಈ ಡ್ರೆಸ್ಸಲ್ಲಿ ನೋಡ್ತಿದ್ರೆ ಕಾಲೇಜಿಗೆ ಪಾಠ ಮಾಡೋ ಪ್ರೊಫೆಸರ್ ಥರ ಕಾಣ್ತಿದೆಯಾ? ನೀನು ಹೇಳಿದ್ದು ಒಂಥರ ನಿಜಾನೇ. ಈಗ ನನ್ನ ಬದುಕಿಗೆ ಬೇರೆ ಥರದ ಹೊಸ ಪಾಠ ಕಲಿಸೋಕ್ಕೆ ಹೋಗ್ತಿದ್ದೀನಿ. ನಿನಗೆ ನೀನೇ ಗುರು, ಆದರೆ ಯಾವ ವಿಷಯಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿನ ವರ್ಧನ್ ಕಂಪ್ನಿ ಓನರ್ ಆಗಿ ಒಳ್ಳೆ ರಾಜನ್ ಕಿರೀಟದ ಥರ ಇದೆ. ಈಗ ಅಧಿಕಾರ ವ್ಯಾಮೋಹ ಎಲ್ಲ ಬಿಟ್ಟು ಬೇರೆ ಓನರ್ ಕೈ ಕೆಳಗೆ ಕೆಲಸ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಏನು, ನೀನು ಕೆಲಸಕ್ಕೆ ಸೇರ್ಕೋತೀಯಾ? ಕೆಲಸಕ್ಕೆ ಮಾತ್ರ ಅಲ್ಲ, ನೀನು ಹೇಳಿದಾಗೆ ಪ್ರೊಫೆಸರ್ ಕೆಲಸಕ್ಕೂ ಸೇರ್ಕೋಬೋದು. ಐ ಕ್ಯಾನ್ ಟೀಚ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಅಕೌಂಟೆನ್ಸಿ, ಈವನ್ ಎಕನಾಮಿಕ್ಸ್. ಅಗತ್ಯ ಬಿದ್ದರೆ ಕನ್ನಡ ಸಾಹಿತ್ಯದ ಬಗ್ಗೆ, ಕಾವ್ಯ, ಮೀಮಾಂಸೆ, ಗದ್ಯ, ಹಳೆಗನ್ನಡ ಎಲ್ಲ ಕಲಿಸ್ತೀನಿ. ಕಲ್ಸೋದಿನೋ ಖುಷಿ ವಿಚಾರನೇ, ಆದರೆ ನೀನು ವರ್ಧನ್ ಕಂಪ್ನಿನಲ್ಲಿ ಒಳ್ಳೆ ಸ್ಥಾನ ಇರಬೇಕಾದ್ರೆ ಎಲ್ಲೋ ಹೋಗಿ ಕೆಲಸ ಮಾಡಬೇಕಾ? ಒಳ್ಳೆ ಸ್ಥಾನ ಏನೋ ಇದೆ, ಆದರೆ ದುಡ್ಡ ನಿನಗೇನು ಕಮ್ಮಿ ಆರ್ಯ? ಕುಬೇರ ಕಣೋ ನೀನು. ನೀನೇ ದುಡ್ಡು ಅಂತ ನನ್ನ ಕೇಳಿದ್ರೆ ಇರೋ ದುಡ್ಡನ್ನೆಲ್ಲ ಎಲ್ಲಾದರೂ ಇನ್ವೆಸ್ಟ್ ಮಾಡು. ನನ್ನ ಹತ್ರ ದುಡ್ಡೆಲ್ಲಿದೆ? ಎಲ್ಲ ನೀನೇ ದೋಚಿದ್ಯಲ್ಲ. ಕಳ್ಳ, ಖದೀಮ ನೀನು. ಆ ದುಡ್ಡನ್ನ ನಿನ್ನಿಂದ ದೋಚೋಕ್ಕೆ ನನಗೆ ಶಕ್ತಿ ಇದೆಯಾ? ಇಲ್ಲ ಅದನ್ನು ನಿನ್ನಿಂದ ಪಡ್ಕೊಳ್ಳೋದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ? ಅಥವಾ ಅದನ್ನು ಬೇರೆ ಎಲ್ಲಾದರೂ ಇನ್ವೆಸ್ಟ್ ಮಾಡೋಕ್ಕಾಗತ್ತಾ? ಜೆಂಡೆ, ಕದ್ದು ಮುಚ್ಚಿಟ್ಟು ದುಡ್ಡಿಗೆ ಜಾಸ್ತಿ ಆಯಸ್ಸಿಲ್ಲ. ಆ ದುಡ್ಡನ್ನ ನಾವು ದಿನೇ ದಿನೇ ಖರ್ಚು ಮಾಡ್ತಾ ಮಾಡ್ತಾ ಅದು ಕರಗ್ತಾ ಹೋಗುತ್ತೆ. ಅದಕ್ಕೆ ಕಷ್ಟಪಟ್ಟು ದುಡಿದು ಗಳಿಸಿ ಅದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡೋದೇ ಸರಿಯಾದ ದಾರಿ. ಹಾಗಾದರೆ ಇನ್ವೆಸ್ಟ್ ಮಾಡೋಷ್ಟು ದುಡ್ಡನ್ನ ಹೇಗೆ ಸಂಪಾದನೆ ಮಾಡ್ತೀಯ? ಇಂಟರ್ವ್ಯೂನ ಯಾರಿಗೆ? ನನಗೆ ಮಾಡೋದಕ್ಕಲ್ಲ, ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಜಾಸ್ತಿ ಮಾತು ಬೇಡ, ವಿಶ್ ಮೀ. ನನಗೆ ಗುಡ್ ಲಕ್ ಹೇಳು. ಬಾಯ್ ಪ್ಲೀಸ್. ಮೀರಾ, ಇಂಟರ್ವ್ಯೂಗೆ ಬರೋ ಡೀಟೇಲ್ಸ್ ಜೊತೆಗೆ ಅವರ ಮೀರಾ, ಇಸ್ ದಿಸ್ ಅನ್ ಇಂಪಾರ್ಟೆಂಟ್ ಕಾಲ್? Yes, sir. Really important. I'll be right back. Sure. Hello. Hi, sir. ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಮೀರಾ. ಹೇಗೆ ನಡೀತಾ ಇದೆ? ಆಲ್ ವೆಲ್ ಸರ್. ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್. ನಾನು ರಿಸೈನ್ ಮಾಡಿದ್ದೀನಿ ಅಂತ ಅನೌನ್ಸ್ ಮಾಡಿದ್ಯಾ? ಎಸ್ ಸರ್, ಜಸ್ಟ್ ನಾವು ಈಗಷ್ಟೇ ಅನೌನ್ಸ್ ಮಾಡಿದೆ. ಈಗ ನೀನು ಸಮಯ ನೋಡಿಕೊಂಡು ಮುಂದಿನ CEO ಅನೌನ್ಸ್ ಮಾಡು. ಆದರೆ ಸರ್, ನೀನು ಹೀಗೆ ಮಾಡಲೇಬೇಕು. ಸದ್ಯಕ್ಕೆ ನಮಗೆ ಬೇರೆ ದಾರಿನೇ ಇಲ್ಲ ಮೀರಾ.
ಯು ನೋ ಹೂ ಇಸ್ ದ ನೆಕ್ಸ್ಟ್ CEO. ಅದನ್ನು ನಾನು ಪ್ರತ್ಯೇಕವಾಗಿ ಹೇಳೋದು ಬೇಡ ಅಲ್ವಾ? Absolutely, sir. I know everything. Don't worry. ನಾನು ಮ್ಯಾನೇಜ್ ಮಾಡ್ತೀನಿ. ಬಟ್ ಸರ್, ಔಟ್ ಆಫ್ ಆಲ್ ದಿಸ್ ನಾನು ನಿಮ್ಗೊಂದು ಮಾತು ಹೇಳ್ಬೋದಾ? ಹಾಂ, ಹೇಳು. ಸರ್, ನೀವು ಅನುವಿಂದ ದೂರ ಇರೋದು, ಅವಳ ಜೊತೆ ಹೀಗೆ ಬಿಹೇವ್ ಮಾಡ್ತಿರೋದು ಅನುಗೆ ತುಂಬಾ ನೋವಾಗ್ತಿದೆ ಸರ್. ಪ್ಲೀಸ್ ಅವಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ನನಗೆ ಅರ್ಥ ಆಗುತ್ತೆ. ಆದರೆ ಅನು ಸೇಫಾಗಿರಬೇಕು ಅಂತಂದರೆ ನಾನು ಅವಳಿಂದ ದೂರ ಇರಬೇಕು. ನಾನೇನಾದರೂ ಅವಳಿಗೆ ಹತ್ತಿರ ಆದರೆ ಅವಳನ್ನು ನನ್ನಿಂದ ದೂರ ಮಾಡೋದಕ್ಕೆ ಜೇಂಡೆ ತುಂಬ ಕೆಟ್ಟ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲ. ಸೊ ವೈರಿ ಗುರಿನ ತಪ್ಪಿಸ್ಬೇಕು ಅಂತಂದರೆ ನಾನು ಹೀಗಿರಲೇಬೇಕು. ಸದ್ಯಕ್ಕೆ ನಾನು ಜೇಂಡೆ ಜೊತೆ ಇದ್ದೀನಿ. ಸೊ ಅನು ಒಂದು ಟಾರ್ಗೆಟ್ ಅಲ್ವೇ ಅಲ್ಲ. ಬಟ್ ಸರ್, ಈ ಜೇಂಡೆನ ಇಷ್ಟೊಂದು ಯಾಕೆ ಟಾಲರೇಟ್ ಮಾಡ್ಕೋಬೇಕು? ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ನಾರ್ಮಲ್ ಆಗುತ್ತೆ. ನನಗೆ ಅನು ಮೇಲೆ ತುಂಬ ಪ್ರೀತಿ ಗೌರವ ಇದೆ, ಅವಳಿಗೂ ಅಷ್ಟೆ. ಈಗ ನಮ್ಮಿಬ್ಬರ ಪ್ರೀತಿನೇ ನಮ್ಮನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆ ನನಗೆ ಜಾಸ್ತಿ ಆಗ್ತಿದೆ. ನನಗೆ ಸಂಬಂಧ ಇಲ್ಲದೇ ಇರೋನು ಯಾರೋ ನನಗೆ ಶತ್ರು ಆಗಿದ್ದರೆ ಆ ಕಥೆನೇ ಬೇರೆ ಆಗ್ತಿತ್ತು. ಆದರೆ ನನ್ನ ಆಪ್ತ ಮಿತ್ರನೇ ನನಗೆ ಆಪತ್ತು ತರ್ತಾ ಇದ್ದಾನೆ. ಸೊ ನಾನು ಹೀಗೆ ಆಟ ಆಡಲೇಬೇಕಾಗಿದೆ. ಓಕೆ ಸರ್, ಐ ಅಂಡರ್ಸ್ಟ್ಯಾಂಡ್. ಬಟ್ ಸರ್, ನೀವು ತುಂಬಾ ಕೇರ್ಫುಲ್ ಆಗಿರಿ ಪ್ಲೀಸ್. ಸಮಯ ನೋಡಿಕೊಂಡು ನೆಕ್ಸ್ಟ್ CEO ಅನೌನ್ಸ್ ಮಾಡೋದನ್ನು ಮರಿಬೇಡ. ಶೋರ್ ಸರ್. ಸಿ ಯು ದೇರ್. ಬಾಯ್ ಸರ್, ಟೇಕ್ ಕೇರ್. Zee 5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.